ನಾನು ಫಸ್ಟ್ ಟ್ರೈನಿಂಗ್ ಮಾಡಿದ್ದು ನಮ್ಮಪ್ಪ ಮತ್ತೆ ನಮ್ಮತ್ತೆ ಒಂದು 8 ದಿವಸನೋ ಏನು ಒಂದು 5 ದಿವಸನೋ ಮುಂಚೆ ಅಲ್ವಾ ಕಮ್ಮಿ ಹೇಳು ಆ್ಯಂಡ್ ವೆರಿ ಪ್ರೌಡ್ ದಟ್ ಈ ಅಚ್ಚ ಕನ್ನಡದಲ್ಲಿ ಅವನು ಚೆನ್ನಾಗಿ ಮಾತಾಡಿ ನಮ್ಮ ಹೇಳಿದ್ನಲ್ಲ ನಮಗೆ ಊಟ ಹಾಕ್ತಿರೋ ಕನ್ನಡದ ಮರ್ಯಾದೆ ಉಳಿಸ್ದ ನಮ್ಮ ಫ್ಯಾಮಿಲಿದು. ಇದು ಎಲ್ಲೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ಆರಾಧ್ಯ ದೈವ ಅಣ್ಣವರು. ನಮ್ಮ ಸುಜನ ಚಿಕ್ಕ ಯಜಮಾನ್ರು ಅಂತ ಕರಿತಿದ್ರು. ಕ್ಯಾನ್ ಯು ಬಿಲೀವ್ ದಿಸ್? ಸೊ ಹಾಗಾಗಿ ಆಮೇಲೆ ಇವ್ರ ಮನೆ ಮಟನ್ ಚಿಕನ್ ಅಂದರೆ ಇಷ್ಟ ತುಂಬ ಅಣ್ಣವ್ರಿಗೆ. ಇವನಿಗೆ ಕೇಳಿದ್ದೆ ನೆನಪಿದೆ ನನಗೆ. ಇವನು ಹೇಳಿದ್ದ ಒಂದು ಬಕೆಟಲ್ಲಿ ನನಗೆ ಇದು ಏನು ತಲೆ ತೊಗೊಂಡೋಗಿ ಕೊಟ್ಟಿದ್ದು. ಹೇಳಿದ್ದ ನಾನು ಇಷ್ಟ ಇವ್ರ ಮನೆ ಊಟ ಎಲ್ಲ. ಈ ಮೊಬೈಲೆಲ್ಲ ಇಟ್ಕೊಂಡು ಕಮ್ಮಡಿ ಮೇಲೆಲ್ಲ ಕೂತ್ಕೊಂಡು ನೋಡೋದು ನಮಗೆ ಒಂದು ಸ್ವಲ್ಪ ಅಸಹ್ಯ ಅಂತ ಅನ್ಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರರಂಗಕ್ಕೆ ಬನ್ನಿ. ಅಲ್ಲ, ಚಮೇಲಿ ಸಾಂಗ್ಗೆ ಸೃಜನ್ ಅವರಾಗಲಿ ಅಥವಾ ಸಮಿತ್ ಅವರಾಗಲಿ ಸ್ಟೆಪ್ ಹಾಕಿದ್ರೆ ಓಕೆ ಗುರು ಎಂಜಾಯ್ ಮಾಡೋಣ ಅಂತ. ಶರತ್ ಸರು ಸ್ವಲ್ಪ ಹಿಂಗೆ ಗುನುಗ್ತಾರೆ, ರವಿಯಣ್ಣ ಅದಕ್ಕೆ ನೀವು ಕನೆಕ್ಟ್ ಆಗಬೇಕು ಹೇಗೆ ಅಂತ. ಅಂದರೆ ಎಸ್ ಗುರು ನಾನು ಅದಕ್ಕೆ ಸ್ಟೆಪ್ ಹಾಕಬೇಕು ಅಂತ. ಈ ಥರದ ಎನರ್ಜಿ ಅವ್ರಿಗೂ ಕೂಡ ಪಾಸ್ ಆಗಿದೆ ಶರತ್ ಸರ್ಗೆ. ಬೆಳಿಗ್ಗೆ ಗಿರಿಜಮ್ಮನ್ ಬಂದು ನೋಡಿದ್ರ? ಗಿರಿಜಮ್ಮ ಮತ್ತು ಇವನು ಪುಟ್ಟವನು ಶ್ರೇಷ್ಠ ಸುಕೃತ ಮಾಡಿರೋದು ಎಲ್ಲ ಒಂದು ಸಾಂಗ್ ಹಂಗೆ ಹೋಗ್ಬೇಕು. ಜನಗಳ ಆ ಥರ ಪ್ರತಿಕ್ರಿಯೆ ನೀಡಬೇಕು. ಆ ಥರ ಪ್ರತಿಕ್ರಿಯಿಸಿದ್ರೆ ನಮಗೆ ಎಲ್ಲೋ ಒಂಥರ ಬೂಸ್ಟು. ಕನೆಕ್ಟ್ ಆಗ್ತಾ ಇದ್ದೀವಿ, ಜನಗಳಿಗೆ ಇಂಟ್ರೆಸ್ಟ್ ಬಂದಿದೆ ಈ ಸಿನಿಮಾವನ್ನು ನೋಡೋದಕ್ಕೆ ಅಂತ. ಅಲ್ಲಿ ನಮ್ಗೆ ಅಲ್ಲಿಂದನೇ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಿಂದ. ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ವರದಾನನೋ ಅಷ್ಟೇ ಬೇರೆ ಥರದ್ದು ಯೂಸ್ ಆಗ್ತಿದೆ ಅಂತ. ಬಟ್ ನಮಗೆ ಒಂಥರ ವರದಾನನೇ ಈ ಸಿನಿಮಾ ಪ್ರಮೋಷನ್ಗಾಗಲಿ, ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋದಾಗಲಿ, ಇರೋ ಸಿನಿಮಾ ವಿಷಯವನ್ನು ಹೇಳೋದಕ್ಕಾಗಲಿ, ಇವೆಲ್ಲವೂ ಕೂಡ ನಮಗೆ ಒಂಥರ ವರದಾನನೇ. ಬಟ್ ಕನೆಕ್ಟ್ ಆಗಿದ್ದಾರೆ, ಅದು ಒಳ್ಳೆಯ ವಿಚಾರ ಅನ್ನೋ ಕಾರಣಕ್ಕೋಸ್ಕರ ಈ ಒಳ್ಳೆಯ ವಿಚಾರಕ್ಕೆ ಅದನ್ನು ನಾವು ಯೂಸ್ ಮಾಡ್ಕೋತಿದ್ದೀವಿ. ಆ್ಯಂಡ್ ಜನಗಳೆಲ್ಲ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಚಮೇಲಿ ಸಾಂಗ್ಗೆ. ಇನ್ನೇನು ಬಂದೇ ಬಿಡ್ತು. ಏನು 28ನೇ ತಾರೀಕು ಅಂತ ಹಿಂಗೆ ಅನ್ನೋಷ್ಟರೊಳಗೆ ಹಿಂಗೆ ಸಿನಿಮಾ ರಿಲೀಸ್ ಆಗಿಬಿಡುತ್ತೆ. ಇನ್ನು ಜನ ಹಿಂಗೆ ಹೋಗ್ತಿರ್ತಾರೆ, ನೋಡ್ತಿರ್ತಾರೆ, ಯಾರೋ ಏನೋ ಹೇಳ್ತಿರ್ತಾರೆ, ಅದನ್ನು ಕೇಳಿ ನಾವು ಖುಷಿ ಪಡೋ ಎಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಏನೋ ಈ ಸಮಯ ಕಳೆದು ಹೋಗುತ್ತದೆ ನಮಗೆ ಆ ಥರ ಬರಲಿ ಸಿನಿಮಾ ಯಾವ ಬರುತ್ತೆ ಅಂತ. ಹಂಗೆ ಕೃಷ್ಣ ಪರಮಾತ್ಮ ಹೇಳಿದ ಮಾತು ಈ ಸಮಯ ಕಳೆದು ಹೋಗುತ್ತದೆ ಅಂತ. ಬೇಗ ಕಳೀಲಿ 28 ಬಂದ್ಬಿಡ್ಲಿ, ಜಿ ಎಸ್ ಟಿ ಸಮಯ ಬೇಗ ಬರಲಿ ಅಂತ. ನಾನು ಮೊನ್ನೆ ಎಂಜಾಯ್ ಮಾಡಿದ್ದು ಸುಕೃತ್ ಆ್ಯಂಕರಿಂಗ್ನ. ಪುಟ್ಟದಾಗ ಮಾತಾಡೋರು ಚೆನ್ನಾಗಿ ಮಾತಾಡೋದು. ಮೇಲಾಗಿ ಮೈಕ್ನ ಕೊಡೋಗಿಂತ ಮುಂಚೆ ಸುಜನ್ ಅವ್ರು ಬಂದು ಒಂದು ಸಣ್ಣ ಹಗ್ ಮಾಡಿದ್ರು. ಆ ಮಾತು ಕೊಟ್ಟಂತ ಅಂದರೆ ಇದೆಲ್ಲವೂ ಆ್ಯಂಕರ್ಗಳಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಶುರು ಮಾಡಬೇಕು ಅಂತ ಅನ್ನೋವಂಥವ್ರಿಗೆ ಅದು ಮಗ ಆಗಲಿ ಒಬ್ಬ ಫ್ರೆಂಡ್ ಆಗಲಿ ಯಾರೋ ಆಗಲಿ ವೇದಿಕೆ ಮೇಲೆ ನೋಡಿದಾಗಲಾಗುವಂಥ ಖುಷಿ ಬೇರೆಯೇ. ಹೇಗಿತ್ತು ಅದು? ಒಂದು 2 ನಿಮಿಷ ಮಾತಾಡಿದ್ರೆ ಅವತ್ತು ವೇದಿಕೆ ಮೇಲೆ ಆ್ಯಂಕರಿಂಗ್ ನೀವೇ ತಾನೇ ಮಾಡಿದ್ದು GST ಟೈಮಲ್ಲಿ? ಹಾಂ, ನಾನು ಫಸ್ಟ್ ಟ್ರೈನಿಂಗ್ ಮಾಡಿದ್ದು ನಮ್ಮಪ್ಪ ಮತ್ತೆ ನಮ್ಮತ್ತೆ ಒಂದು 8 ದಿವಸನೋ ಏನು ಒಂದು 5 ದಿವಸನೋ ಮುಂಚೆ ಅಲ್ವಾ ಕಮ್ಮಿ ಹೇಳು ಒಂದು ವಾರದ ಮುಂಚೆ ಎಲ್ಲ ಟ್ರೈನಿಂಗ್ ಮಾಡೋರು. ಆಮೇಲೆ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಿದ್ನಲ್ಲ. ಇಲ್ಲ, ಅದು ನನಗೆ ಟ್ರೈಲರ್ ರಿಲೀಸ್ ಮಾಡ್ತೀನಿ ಅಂತ ಅಂದಾಗ ಯಾರು ಆ್ಯಂಕರಿಂಗ್ ಅಂದಾಗ ನಂಗೆ ಫಸ್ಟ್ ಬಂದಿದ್ದೆ ಇಲ್ಲ ಸುಕೃತನ ಕೈಯಲ್ಲಿ ಮಾಡಿಸೋಣ ಅಂತ. ತುಂಬ ಪಾಸಿಟಿವ್ ಆಗಿತ್ತು ಅದು. ಆಮೇಲೆ ಅಫ್ಕೋರ್ಸ್ ಹರೀಶ್ ಅದನ್ನು ಕ್ಯಾರಿ ಮಾಡಿದ್ದು. ಆಮೇಲೆ ನನ್ನ ಕಾರ್ಯಕ್ರಮದಲ್ಲಿ ನಾನೇ ನಿರೂಪಣೆ ಮಾಡೋದಕ್ಕಾಗಲ್ಲ, ಯಾಕಂದರೆ ಹಲವಾರು ವಿಚಾರಗಳನ್ನ ಮರ್ತು ಬಿಡ್ತೀನಿ. ತುಂಬ ಯಾರೋ ಬಂದರು ಹೋದರು ಅವೆಲ್ಲ. ಸೊ ಹಾಗಾಗಿ ಹರೀಶ್ ನಾಗರಾಜ್ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಓಪನಿಂಗ್ ಇವನು ಮಾಡಿದ್ದು ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ. ಆ್ಯಂಡ್ ವೆರಿ ಪ್ರೌಡ್ ದಟ್ ಈ ಅಚ್ಚ ಕನ್ನಡದಲ್ಲಿ ಅವನು ಚೆನ್ನಾಗಿ ಮಾತಾಡಿ ನಮ್ಮ ಹೇಳಿದ್ನಲ್ಲ ನಮಗೆ ಊಟ ಹಾಕ್ತಿರೋ ಕನ್ನಡದ ಮರ್ಯಾದೆ ಉಳಿಸ್ದ ನಮ್ಮ ಫ್ಯಾಮಿಲಿದು. ಆಮೇಲೆ ಮುಗಿಯೋ ಟೈಮಲ್ಲಿ ಆತ ನಿಮ್ಮ ಕಡೆ ಕೊಟ್ಟಂಥ ಲುಕ್ಕು ನೀವು ಬಂದು ಅಂದರೆ ಅದನ್ನು ನಾನು ಡೈರೆಕ್ಟಾಗಿ ನೋಡಿದ್ರಿಂದ ಈ ಥರದ ಸಣ್ಣ ಹೆಜ್ಜೆ ಇಟ್ಟಾಗಲೇ ಒಂದಷ್ಟು ದಾರಿಗಳು ಓಪನ್ ಆಗ್ತವೆ. ಸಿನಿಮಾ ಫ್ಯಾಮಿಲಿ ಆಗಿದ್ರೂ ಆತನಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದು ನೋಡೋಂಥವ್ರಿಗೆ ಇಲ್ಲ ಗುರು ಯಾವುದೂ ಈಸಿ ಅಲ್ಲ ಅನ್ನೋದು ನೋಡೋರಿಗೆ ಗೊತ್ತಾಗುತ್ತೆ. ನನಗೆ ಇವನ್ನ ಆ ಥರ ಮಾಡಿದಾಗ ಸ್ಟೇಜ್ ಮೇಲೆ ನನಗೂ ತುಂಬ ಖುಷಿ ಆಗೋಯ್ತು. ನನ್ನ ಮಗ ಇದ್ದಂಗೆ ಅವನು. ಇದು ಎಲ್ಲೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ಆರಾಧ್ಯ ದೈವ ಅಣ್ಣವರು. ನಮ್ಮ ಸುಜನ ಚಿಕ್ಕ ಯಜಮಾನ್ರು ಅಂತ ಕರಿತಿದ್ರು. ಕ್ಯಾನ್ ಯು ಬಿಲೀವ್ ದಿಸ್? ಇನ್ನು ನನಗೆ ಹೆಂಗಾಗಿರ್ಬೇಕು. ಅವನನ್ನು ಸುಜನ ಅಂತ ಕರೆದೇ ಇಲ್ಲ, ಅವರು ಚಿಕ್ಕ ಯಜಮಾನ್ರು ಅಂತ ಕರಿತಾ ಇದ್ರು. ಚಿಕ್ಕ ಯಜಮಾನ್ರೆ ಅಂತ. ಇವನ್ನ ನೋಡಿದ್ರೆ ಏನಂತಿದ್ರು ಅವರು ಅಲ್ವಾ? ಅದು ಖುಷಿ. ಯಾಕೆಂದರೆ ಅಣ್ಣವ್ರನ್ನ ಕೊಡುಗೆಯಾಗಿ ಕೊಟ್ಟಂಥ ಕುಟುಂಬ ಇತ್ತು, ಅವ್ರಿಗೆ ಆಶ್ರಯ ಕೊಟ್ಟಿದ್ದಂಥ ಕುಟುಂಬ ಇದು. ಅದನ್ನು ಅಣ್ಣವರು ತುಂಬ ನೆನೆಸ್ಕೊತಿದ್ರು. ಆ ಕಾರಣಕ್ಕೆ ಅವನನ್ನು ಚಿಕ್ಕ ಯಜಮಾನ್ರೆ ಅಂತ ಕರಿತಾ ಇದ್ದಿದ್ದು. ನಮ್ಮ ತಾತನ ಕಂಪನಿಲಿ ಕೆಲಸ ಮಾಡ್ತಿದ್ರು, ನಾಟಕದ. ಸೊ ಹಾಗಾಗಿ ಆಮೇಲೆ ಇವ್ರ ಮನೆ ಮಟನ್ ಚಿಕನ್ ಅಂದರೆ ಇಷ್ಟ ತುಂಬ ಅಣ್ಣವ್ರಿಗೆ. ಇವನಿಗೆ ಕೇಳಿದ್ದೆ ನೆನಪಿದೆ ನನಗೆ. ಇವನು ಹೇಳಿದ್ದ ಒಂದು ಬಕೆಟಲ್ಲಿ ನನಗೆ ಇದು ಏನು ತಲೆ ತೊಗೊಂಡೋಗಿ ಕೊಟ್ಟಿದ್ದು. ಹೇಳಿದ್ದ ನಾನು ಇಷ್ಟ ಇವ್ರ ಮನೆ ಊಟ ಎಲ್ಲ. ಸೊ ಹಂಗೆ
ಅಣ್ಣವರು ನಮ್ಮ ಸೃಜನನ ಚಿಕ್ಕ ಯಜಮಾನ್ರೇ ಅಂತ ಕರೆದವರು ಇವನನ್ನು ನೋಡಿದ್ರೆ ಏನಂತಿದ್ರು ಅಂತ ನಮ್ಗೆ ಅಲ್ಲಿ ಅನ್ನಿಸ್ತು ನನಗೆ ಅಲ್ಲಿ GSTಗೆ ಬೇರೆ ಥರದ ಡೈಮೆನ್ಷನ್ ಬಂತು ಅಣ್ಣವ್ರದ್ದು ಅಂತ ಹೇಳೋದಂತ ಮಾತು. ಸೊ ಅಂಥವರೆಲ್ಲ ಆ ಮಹಾನೀಯರ ಆ ದೈವಾಂಶ ಸಂಭೂತರ ಆಶೀರ್ವಾದ ಈ ಕುಟುಂಬದ ಮೇಲಿದೆ, ನಮ್ಮ ಸುಜನನ ಮೇಲೂ ಇದೆ, ನಮ್ಮ ಈಗ 4ನೇ ತಲೆಮಾರ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಅವರ ಆಶೀರ್ವಾದದಿಂದ ನಮ್ಮ ಸಿನಿಮಾ ಚೆನ್ನಾಗಿ ಆಗಲಿ ಅಂತ ನಾವು ಕೋರ್ಕೋತೀವಿ ಅಲ್ಲ. ಈ ಸೆಗ್ಮೆಂಟ್ ಎಂಡಿಂಗ್ ತುಂಬ ಚೆನ್ನಾಗಿ ಬಂತು, ಅಣ್ಣವ್ರ ಬಗ್ಗೆ ಬಂತು. ಹಾಂ ಸರ್, 28ಕ್ಕೆ ಬರ್ತಾ ಇದ್ದೀರಿ. ಆಡಿಯನ್ಸ್ಗೆ ನೀವೇನೂ ಕೇಳಿಲ್ಲ, ಬಟ್ ಒಂದು ರಿಕ್ವೆಸ್ಟ್ ಆಡಿಯನ್ಸ್ಗೆ. ಒಂದೇ ರಿಕ್ವೆಸ್ಟು, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಅವತ್ತು ನನ್ನ ಸಿನಿಮಾ ಅಂತ ಮಾತ್ರ ಅಲ್ಲ, 28ನೇ ತಾರೀಕು ಹಲವಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ. ನಿಮ್ಗೆ ಇಷ್ಟವಾದಂಥ ಸಿನಿಮಾನ ನೋಡಿ ಆ ಸಿನಿಮಾಗಳಿಗೂ ಬೆಂಬಲ ಇರಲಿ. ನಮಗೆ ಬಹಳ ಮುಖ್ಯವಾಗಿ ನನಗೆ ನನ್ನ ಸಿನಿಮಾ ಅನ್ನೋದಕ್ಕಿಂತ ನನ್ನ ಕನ್ನಡ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಉಳಿಯೋದು ಭಾಳ ಮುಖ್ಯ ಇದೆ. ನಮ್ಮ ಸಿನಿಮಾ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ, GSTನ ಬೆಳೆಸಿ ಆ್ಯಂಡ್ ಕನ್ನಡ ಸಿನಿಮಾನ ಬೆಂಬಲಿಸಿ ಅಂತ ಕೇಳ್ಕೊತೀವಿ. ಸುಕೃತ್, ಏನು ಹೇಳ್ತೀಯಪ್ಪ ಕಂದ? ಪ್ಲೀಸ್ ಇನ್ವೈಟ್ ಮಾಡೋರು ನೀನು ಎಲ್ಲರಿಗೂ ಸಿನಿಮಾಗೆ ಬಂದು ನೋಡಿ ಅಂತ ಹೇಳು. ಅಲ್ಲ, ಜನರಲ್ ಆಗಿ ಹೇಳು. ಜನರಲ್ ಆಗಿ ಎಲ್ಲರಿಗೂ ಇನ್ವಿಟೇಷನ್. ನೀನು ಈ ಫಿಲಮ್ನ ಪ್ಲೀಸ್ ಹೋಗಿ ಥಿಯೇಟ್ರಲ್ಲೇ ನೋಡಿ. ಅಂದರೆ ಟಿವಿಯಲ್ಲಿ ನೋಡೋದಲ್ಲ, ಈ ಫಿಲಮ್ನ ಥಿಯೇಟ್ರಲ್ಲೇ ಹೋಗಿ ಫೀಲ್ ಮಾಡಿ. ಸೂಪರ್, ಫ್ಯಾಂಟಾಸ್ಟಿಕ್. ಎಸ್, ನಮ್ಮ ಡೈರೆಕ್ಟರ್ ಸೃಜನಾ ಹೇಳ್ದಂಗೆ ಕೂಡ ಜನರಿಗೆ ಯಾವಾಗಲೇ ಎಲ್ಲ ವಿಷಯನ ಮಾತಾಡಿದ್ದೀನಿ, ಪ್ರಾರ್ಥನೆ ಮಾಡ್ಕೋತೀನಿ ನಿಮಗೆ ಅಂತ. ಪರಿಸ್ಥಿತಿ ಆ ಥರ ಇರೋದ್ರಿಂದ ನಾವು ಸುಮ್ಮನೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಜನಕ್ಕೆ ಎಲ್ಲ ಒಂದು ಕೋವಿಡ್ ಭಯ ಆಯಿತು, ಅದು ಸ್ವಲ್ಪ ನಿವಾರಣೆ ಆಗಿದೆ. ಸೊ ಇನ್ನೊಂದು ಅವ್ರವ್ರ ಮನಸ್ಸಲ್ಲಿ ಇನ್ನೂ ಏನಿದೆ ಗೊತ್ತಿಲ್ಲ, ಬಟ್ ನಮ್ಮ ಸುವರ್ಣಯುಗದ ಕನ್ನಡ ಸಿನಿಮಾ, ನಮ್ಮ ಸುವರ್ಣಯುಗದ ಕನ್ನಡ ಚಿತ್ರರಂಗವನ್ನು ನೆನೆಸ್ಕೊಂಡು ಮತ್ತೆ ನಮ್ಮನ್ನು ಎತ್ತಿಡಬೇಕಾಗಿದ್ದು ಮೇರು ಮಟ್ಟದಲ್ಲಿ ನೀವೇ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಆವಾಗಲೇ ಸುಜಾ ಹೇಳ್ದಂಗೆ ಅಥವಾ ನಾನು ಹೇಳ್ದಂಗೆ ಸಖತ ಮಾಡಿದ್ವಿ, ಸೂಪರ್ ಮಾಡಿದ್ವಿ, ಬಂದ್ಬಿಡಿ ನೋಡಿ, ನಮ್ಮದೇ ಗ್ರೇಟ್ ಸಿನಿಮಾ, ಯಾವುದಿಲ್ಲ ಚೆನ್ನಾಗಿ ಬನ್ನಿ ನಮ್ಮ ಸಿನಿಮಾ ಮಾತ್ರ ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇಷ್ಟು ವರ್ಷ ಕೊಟ್ಕೊಂಡ್ಬಂದಿದ್ವಿ. ಆ ನಂಬಿಕೆ ನಮ್ಮ ಮೇಲೆ ನಿಮ್ಗೆ ಯಾವಾಗಲೂ ಇದ್ದೇ ಇದೆ. ಸೊ ಆ ನಂಬಿಕೆಯಿಂದ ನಮ್ಮನ್ನು ಇಲ್ಲಿವರೆಗೂ ಈಗಲೂ ಕೂಡ ಅನ್ನ ತಿನ್ನೋ ಥರ ನಮಗೆ ಬೆಳೆಸ್ಕೊಂಡ್ಬಂದಿದ್ದೀರ. ಸೊ ಅದೇ ನಂಬಿಕೆ ಇಟ್ಟು ಈ GST ಸಿನಿಮಾಗೆ ಬಂದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ನಮಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ, ಮತ್ತೆ ನಾವೆಲ್ಲ ಒಟ್ಟಾಗಿ ಸೇರೋದಕ್ಕೆ ನಮಗೆ ಆಶೀರ್ವಾದ ಮಾಡ್ದಂಗೆ ಅನಿಸುತ್ತೆ. ಜೊತೆಗೆ ಉದ್ಯಮಕ್ಕೂ ಒಳ್ಳೆಯದಾಗುತ್ತೆ. ಇಲ್ಲಿ ಸ್ವಾರ್ಥನೂ ಇದೆ, ಉದ್ಯಮದ ಆಲೋಚನೆಯೂ ಇದೆ, ಚಿತ್ರರಂಗದ ಯೋಚನೆ ಕೂಡ, ಎಲ್ಲವೂ ಇಟ್ಕೊಂಡು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮದೊಂದೇ ಸಿನಿಮಾ ಅಂತಲ್ಲ, ಹೇಳ್ದಂಗೆ ಎಲ್ಲ ಸಿನಿಮಾ, ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಆಶೀರ್ವದಿಸಿ. ಈ ಮೊಬೈಲೆಲ್ಲ ಇಟ್ಕೊಂಡು ಮೇಲೆಲ್ಲ ಕೂತ್ಕೊಂಡು ನೋಡೋದು ನಮಗೆ ಒಂದು ಸ್ವಲ್ಪ ಅಸಹ್ಯ ಅಂತ ಅನಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರರಂಗಕ್ಕೆ ಬನ್ನಿ, ಉದ್ಯಮದ ಬಗ್ಗೆ ಆಲೋಚನೆ ಮಾಡಿ, ಕಲಾವಿದರ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಮತ್ತಷ್ಟು ನಾನು ಹೇಳಿದ್ನಲ್ಲ ಆವಾಗಲೇ, ತುಂಬ ಮಟ್ಟದ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಕಥೆಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಮನ್ನು ಮಾತ್ರ ಸುಮ್ಮನೆ ಇರೋದಕ್ಕಂತೂ ಬಿಡಲ್ಲ. ನಿಮ್ಮ ನೋವು, ಕಷ್ಟ, ದುಃಖ, ದುಮ್ಮಾನ ಏನಿದ್ರು ಕೂಡ ನಮ್ಮ ಸಿನಿಮಾದ್ರ ಮುಖಾಂತರ, ನಾವು ನಗಿಸೋದ್ರ ಮುಖಾಂತರ ಅದನ್ನೆಲ್ಲ ಶಮನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಇದೇ ನವಂಬರ್ 28ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿ ಅಂತ ಕೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಕೃತ್, ಥ್ಯಾಂಕ್ ಯು ರವೇಣ. ತುಂಬ ಒಳ್ಳೆಯದಾಗಲಿ. ಇದಿಷ್ಟು GST ಚಿತ್ರತಂಡದ ಮಾತು. ಸಿನಿಮಾ ನವಂಬರ್ 28ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಂತಹ ವಂಶದ ಒಬ್ಬ ನಿರ್ದೇಶಕನ ಸಿನಿಮಾ ಇದು. ಎಲ್ಲರೂ ತಪ್ಪದೇ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ಸ್ ಸೊ ಮಚ್.